ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಮುಕುಲ್ ಮುದ್ರಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಮುಕುಲ ಮುದ್ರಾ ಅನ್ನೋದು ಸಮಾನ ಮುದ್ರಾ ಅಂತಲೂ ಹೇಳ್ತಾರೆ. ಈ ಒಂದು ಮುದ್ರೆ ಮಾಡೋದ್ರ ಬಗ್ಗೆ ಇದರ ಬೆನಿಫಿಟ್ಸ್ ಹೇಗಿದೆ ಅಂತಂದರೆ, ನಮ್ಮ ಚಕ್ರಾಸ್ ಏನಿರುತ್ತೆ, ನಮ್ಮ ದೇಹದಲ್ಲಿರುವಂಥ ಚಕ್ರಾಸ್, ಎಲ್ಲ ಚಕ್ರಗಳ ಒಂದು ಪ್ರೆಷರ್ ಪಾಯಿಂಟ್ ಏನಾಗುತ್ತೆ ನಮ್ಮ ಕೈಗಳಲ್ಲಿ ಇರುತ್ತೆ ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ಆ ಒಂದು ಫಿಂಗರ್ ಟಿಪ್ಸಲ್ಲಿ ನಾವು ಮುದ್ರೆಗಳು ಮಾಡೋದ್ರಿಂದ ಆ ಒಂದು ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ತೀವಿ ನಾವು. ಅದರಿಂದ ರಿಲೀಸ್ ಆಗುವಂಥ ಆ ಒಂದು ಬಯೋಮ್ಯಾಗ್ನೆಟಿಕ್ ಎನರ್ಜಿ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಏನೆಲ್ಲ ಇನ್ಬ್ಯಾಲೆನ್ಸ್ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಈ ಮುಕುಲ ಮುದ್ರಾನು ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ. ಈಗ ನಮ್ಮ ಚಕ್ರಾಸ್ ಏನಿದೆ ಬಾಡಿಯಲ್ಲಿ, ಆ ಒಂದೊಂದು ಚಕ್ರ ಒಂದೊಂದು ರೀತಿಯಾದ ಒಂದು ಬೆನಿಫಿಟನ್ನು ನಮಗೆ ಮಾಡ್ತಾ ಇರುತ್ತೆ. ಅದೆಲ್ಲ ನಮ್ಮ ಇಮೋಷನ್ಸ್ಗೆ ಕನೆಕ್ಟ್ ಆಗಿರುತ್ತೆ. ನಮ್ಮ ಭಾವನೆಗಳು, ಯಾವ ರೀತಿ ನಾವು ಭಾವನೆಯನ್ನು ಸೃಷ್ಟಿ ಮಾಡ್ತೀವಿ, ಯಾವ ರೀತಿಯಾದ ಒಂದು ಆಲೋಚನೆಗಳು ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಚಕ್ರಾಸ್ನ ಒಂದು ಫಂಕ್ಷನ್ಸ್ ಎಲ್ಲ. ಈಗ ನಮಗೆ ತುಂಬ ಒಂದು ನೆಗೆಟಿವ್ ಆದ ಒಂದು ಥಾಟ್ಸ್ ಬರ್ತಾ ಇದೆ, ನೆಗೆಟಿವ್ ಇಮೋಷನ್ಸ್ಗೆ ನಾವು ಕನೆಕ್ಟ್ ಆಗಿದ್ದೀವಿ ಅಂದಾಗ ಆ ಚಕ್ರಗಳು ಬ್ಲಾಕ್ ಆಗ್ತಾ ಹೋಗುತ್ತೆ. ಆ ಚಕ್ರಾಸಲ್ಲಿ ಬ್ಲಾಕೇಜಸ್ ಆಗ್ತಾ ಇದ್ದ ಹಾಗೆ ನಮ್ಮ ಒಂದು ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಆರ್ಥಿಕ ಸಮಸ್ಯೆಗಳು, ಎಲ್ಲ ಥರದ ಒಂದು ಏನೆಲ್ಲ ನಮ್ಮ ಲೈಫಲ್ಲಿ ನೆಗೆಟಿವಿಟೀಸ್ ನಡೀತಾ ಇರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲ ನಮ್ಮ ಚಕ್ರಾಸ್ಗೆ ಕನೆಕ್ಟ್ ಆಗಿರುತ್ತೆ. ಆ ಚಕ್ರಾಸಲ್ಲಿ ಬ್ಲಾಕೇಜಸ್ ನಾವು ಮಾಡಿಕೊಂಡಾಗ ಈ ರೀತಿಯಾದ ಒಂದು ಸಮಸ್ಯೆಗಳು ನಮ್ಮ ಲೈಫಲ್ಲಿ ಬರ್ತಾ ಇರುತ್ತೆ. ಸೊ ಅದರಿಂದ ಚಕ್ರಾಸನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು. ಕ್ಲಿಯರ್ ಮಾಡಿಕೊಂಡು ಅದಕ್ಕೆ ಬರ್ತಾ ಇರೋಂತಹ ಆ ಎನರ್ಜಿಯನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ಚಕ್ರಗಳು ಏನಾಗುತ್ತೆ, ಒಂದೊಂದು ಸೈಜ್ಗೆ ಚೇಂಜ್ ಆಗೋಗುತ್ತೆ ನಮ್ಮ ನೆಗೆಟಿವ್ ಇಮೋಷನ್ಸ್ ಜಾಸ್ತಿ ಆದಾಗ. ಸೊ ಅದರಿಂದ ಆ ಎಲ್ಲ ಒಂದು ಚಕ್ರದ ಒಂದು ಸೈಜ್ ಏನಿರುತ್ತೆ, ಅದು ಒಂದು ನಾವು ಈ ಹಳೆ CDs ಎಲ್ಲ ಇತ್ತಲ್ಲ, ಡಿಸ್ಕು, ಆ ರೀತಿಯಾದ ಒಂದು ಸೈಜಲ್ಲಿ ಇರುತ್ತೆ ನಮ್ಮ ಚಕ್ರಗಳು. ಅದು ಎಲ್ಲ ಚಕ್ರಗಳು ಒಂದೇ ಸೈಜಲ್ಲಿ ಇದ್ದಾಗ ಮಾತ್ರ ನಮಗೆ ಆ ಒಂದು ಎನರ್ಜಿ ಬ್ಯಾಲೆನ್ಸ್ ಆಗಿ ನಮಗೆ ಸಿಗ್ತಾ ಇರುತ್ತೆ. ಆ ಎನರ್ಜೀಸ್ದು ಬೆನಿಫಿಟ್ಸ್ ನಮಗೆ ಸಿಗ್ತಾ ಇರುತ್ತೆ. ಅದರಲ್ಲಿ ಏನಾದರೂ ಸ್ವಲ್ಪ ಒಂದು ವೇರಿಯೇಷನ್ಸ್ ಬಂದಾಗ, ಆ ಸೈಜಲ್ಲಿ ವೇರಿಯೇಷನ್ಸ್ ಬಂದಾಗ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರೋದಾಗಲಿ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರೋದಾಗಲಿ, ಮತ್ತು ಫ್ಯಾಮಿಲಿಯಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಬರೋದಾಗಲಿ, ಎಲ್ಲ ಈ ಚಕ್ರಗಳಿಗೆ ಸಂಬಂಧಪಟ್ಟಿರುತ್ತೆ. ಅದರಿಂದ ನಾವು ಆ ಚಕ್ರ ಸೈಜನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಅದರಲ್ಲಿ ವೇರಿಯೇಷನ್ಸ್ ಬರದೇ ಇರೋ ಥರ ಅದಕ್ಕೆ ಒಂದು ಸರಿಯಾದ ಒಂದು ಎನರ್ಜಿಯನ್ನು ತುಂಬ್ತಾ ಇದ್ದಾಗ ಅದು ನಮಗೆ ಏನೆಲ್ಲ ಒಂದು ನೆಗೆಟಿವ್ ಇದೆಯೋ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡಿಕೊಂಡು, ಆ ಬ್ಲಾಕೇಜಸನ್ನು ಕ್ಲಿಯರ್ ಮಾಡಿಕೊಂಡು ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬ್ಕೋಬೋದು. ಈ ಮುಕುಲ ಮುದ್ರಾ ತುಂಬ ಈಸಿ ಇದೆ. ಜಸ್ಟ್ ಎಲ್ಲ ಒಂದು ಫಿಂಗರ್ ಟಿಪ್ಪನ್ನು ಈ ರೀತಿ ಜೋಡಿಸ್ಕೋಬೇಕಾಗತ್ತೆ ಅಷ್ಟೇ, ಇಷ್ಟೇ. ಈ ಒಂದೊಂದು ಬೆರಳಿಗೂ ಒಂದೊಂದು ತತ್ವಗಳಿದೆ. ಆ ತತ್ವಗಳೆಲ್ಲ ಸೇರಿ ಇದು ಸಮಾನ ಮುದ್ರಾ ಅಂತಲೂ ಹೇಳ್ತಾರೆ. ಈ ಒಂದು ಮುದ್ರೆಯನ್ನು ಎರಡು ಕೈಯಲ್ಲೂ ಮಾಡ್ಬೋದು, ಅಥವಾ ಒಂದು ಕೈಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಇದು ಮಾಡೋದ್ರಿಂದ ಆ ಚಕ್ರಗಳಿಗೆ ಎನರ್ಜಿಸ್ ಏನು ಬರ್ತಾ ಇರುತ್ತೆ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಎಲ್ಲ ಚಕ್ರದ ಒಂದು ಆ ಸೈಜ್ ಈಕ್ವಲ್ ಆಗುತ್ತೆ. ಆಗೇನಾಗುತ್ತೆ, ನಮ್ಮ ಲೈಫಲ್ಲಿ ಏನೇ ಒಂದು ಏರುಪೇರು ನಡೀತಾ ಇದ್ರೂ ಎಲ್ಲ ಸರಿ ಆಗ್ತಾ ಹೋಗುತ್ತೆ. ಇದರ ಬೆನಿಫಿಟ್ಸ್ ಬಗ್ಗೆ ಇನ್ನೂ ಇದೆ ತುಂಬ ವಿಷಯಗಳು.
ಒಂದೊಂದು ಪರ್ಟಿಕ್ಯುಲರ್ ಚಕ್ರಾಸ್ ಬಗ್ಗೆನೂ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಸಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.